ಈ ಕೋಳಿ ಅಂತಿಂತ ಸಾಮಾನ್ಯ ಕೋಳಿ ಎಲ್ಲ ಚಿನ್ನದ ಮಟ್ಟ ಕೊಟ್ಟಿರುವಂತ ಕೋಳಿನೇ ಆಗಿರ್ಬೇಕು. ಆ ಒಂದು ಕಾರಣಕ್ಕೆ ಒಂದು ಕೋಳಿ ತಿನ್ನಕ್ಕೆ 1000 ರೂಪಾಯಿ ಖರ್ಚು ಮಾಡ್ಬೇಕು. ಬಟ್ ನಾನು ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ ನ ಯೂಸ್ ಮಾಡ್ಕೊಂಡ್ರೆ ಜಸ್ಟ್ 500 ರೂಪಾಯಿ ಇಡೀ ಕೋಳಿನೇ ತಿನ್ಬಹುದು. ಹೆಂಗಂತ ವಿಡಿಯೋ ಕೊನೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಟ್ರಾವೆಲ್ ಮುಗಿಸ್ಕೊಂಡು ಬೆಂಗಳೂರು ಬರ್ತಿದ್ದಂಗೆ ನನ್ನ ಫ್ರೆಂಡ್ಸ್ ಫಸ್ಟ್ ಕೇಳಿದ್ದೆ ಇನ್ಫ್ಯೂ ಚಿಕನ್ ತಿಂದು ತಿಂದು ಹೊಟ್ಟೆ ಉರ್ಸಿದಲ್ಲ, ಬೇಗನ್ ಕರ್ಕೊಂಡು ಹೋಗಿ ಕೊಡ್ಸುಗುರು ಅಂತ ಹಿಂದೆನೆ ಬಿದ್ಬಿಟ್ಟಿದ್ರು. ಸರಿ ಬಂದ್ರಪ್ಪ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಂದ್ರನಗರದಲ್ಲಿ ಹೊಸದಾಗಿ ಓಪನ್ ಆಗಿರುವಂತ ಟೋವಾ ಕರ್ಕೊಂಡು ಹೋಗಿದ್ದೆ. ನಾವಿಲ್ಲಿ ಏನೇನು ಆರ್ಡರ್ ಮಾಡಿದ್ವಿ, ರೆಗ್ಯುಲರ್ ಆಗಿ ಆರ್ಡರ್ ಮಾಡೋಂತ ಇನ್ಫ್ಯೂ ಚಿಕನ್ ಬೇಡ, ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ ಅಂತ ನಿಜಾಮಿರೋಷ್ಟು ಮತ್ತೆ ಬೂಟ್ ಜಲಕ್ಕೆ ಇನ್ಫ್ಯೂ ಚಿಕನ್ ತಗೊಂಡಿದ್ವಿ. ಅದ್ರ ಜೊತೆಗೆ ಸ್ಪೈಸಿ ಗಾರ್ಲಿಕ್ ಚಿಕನ್ ಬೈಟ್ಸ್ ಮತ್ತೆ ಸ್ಪೈಸಿ ಇನ್ಫ್ಯೂಸ್ ರಾಪ್ ಕೂಡ ತಗೊಂಡಿದ್ವಿ. ಇನ್ನು ಟೇಸ್ಟ್ ವಿಚಾರಕ್ಕೆ ಬರೆದ್ರೆ ಇನ್ಫ್ಯೂ ಚಿಕನ್ ಗೆ ಯಾವ್ದೇ ರೀತಿ ಆಯಿಲ್ ಮತ್ತೆ ಎಣ್ಣೆ ಯೂಸ್ ಮಾಡ್ಕೊಳ್ಳದೆ ನೀಟಾಗಿ ಮಸಾಲಾ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಟ್ಟಿರ್ತಾರೆ. ಅದನ್ನ ರೋಸ್ಟ್ ಮಾಡ್ಕೊಂಡು ತಿನ್ಬೇಕಾದ್ರೆ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ. ಇದೆಲ್ಲ ಓಕೆ. ಇಷ್ಟು ದೊಡ್ಡ 1000 ರೂಪಾಯಿ ಕೋಳಿನ ಹೆಂಗೆ ಗುರು 500 ರೂಪಾಯಿ ತಗೊಳ್ಳೋದು ಅಂತ ಕೇಳಿದ್ರೆ ಜಸ್ಟ್ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವೇನಾದ್ರು ಟೋವಾ ಕಡೆ ಹೋದ್ರೆ ಪ್ರತಿಯೊಂದು ಟೇಬಲ್ ಅಲ್ಲಿ ಕೂಡ ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ. ಒಂದು ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಒಂದು 500 ರೂಪಾಯಿ ವೋಚರ್ ಸಿಗುತ್ತೆ. ಜಸ್ಟ್ ಆ ವೋಚರ್ ನ ಬಿಲ್ಲಿಂಗ್ ಕೌಂಟರ್ ತೋರಿಸಿದ್ರೆ ಸಾಕು, ನೀವು 1000 ರೂಪಾಯಿ ಪೇ ಮಾಡೋಂತ ಅವಶ್ಯಕತೆ ಇಲ್ಲ. ಜಸ್ಟ್